ಇವತ್ತು ನಾನು ಇದು ಗುಡುಮೆಕಾಯಿದು ಪಲ್ಯ ಮಾಡ್ಲಿಕ್ಕತ್ತೀನಿ. ಗುಡುಮೆಕಾಯಿಗೆ ಇನ್ನೊಂದು ಹೆಸರು ನೋಡಿದೆ, ಮಂಗಳೂರು ಸೌತೆಕಾಯಿ ಅಂತ ಅದಕ್ಕೆ. ಮಂಗಳೂರು ಸೌತೆಕಾಯಿದು ಪಲ್ಯ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಬೇಕಾಗೋ ಸಾಮಾನು: ಸೌತೆಕಾಯಿ ಹೋಳು, ಹಸಿ ಕೊಬ್ಬರಿ, ಉಪ್ಪು, ಬೆಲ್ಲ, ಮಸಾಲೆ, ಖಾರ ಪುಡಿ, ಕೊತ್ತಂಬರಿ, ಕರಿಬೇವು, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಎಣ್ಣೆ, ಇಂಗು, ಸ್ವಲ್ಪ ನೀರು. ಇದು ಹ್ಯಾಂಗೆ ಮಾಡೋದು ಹೇಳ್ತೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಂದೆರಡು ಚಮಚ ಎಣ್ಣೆ, ಒಂದು ಚಮಚ ಸಾಸಿವೆ, ಚಟ ಅಂದಿಂದ ಜೀರಿಗೆ ಹಾಕ್ತೀನಿ. ಒಂದು ಚಮಚ ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು, ಅರಿಶಿನ ಪುಡಿ ಹಾಕಿ ನೋವು ಹಾಕ್ಬೇಕು. ಹೋಳು ಬಿಡಿಸಿರ್ತಾವ ಒಂಚೂರು, ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು. ಹುಳಿ ಕಾಯಿ ಸ್ವಲ್ಪ ಬೆಲ್ಲ ಹಾಕಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಹಾಕಿ ಹೋಳು ಬಣ್ಣ ಬದಲಿ ಆಗೋ ತನಕ ಒಂದು 5 ನಿಮಿಷ ಹಿಡಿತದ. ಆಗೋ ತನಕ ಕುದಿಸ್ಬೇಕು. ಅದನ್ನು ಬೇವನ್ನ ಮುಚ್ಚಿ ಬೇಯಿಸ್ಬೇಕು. ಒಂದು 5 ನಿಮಿಷ ಹಿಡಿತದೆ. ಯಾಕಂದ್ರೆ ಹೋಳು ಬೆರೆಸಿರ್ತಾವಲ್ಲ, ಒಂದು 5 ನಿಮಿಷ ಹಿಡಿತದ. ಹೋಳಿನ ಕಲರ್ ಚೇಂಜ್ ಆದ ಕೂಡಲೇ ಅದಕ್ಕೆ ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಹಾಕಬೇಕು. ಎಲ್ಲ ಚೇಂಜ್ ಆಗ್ಯಾವ. ಸಣ್ಣ ಹೋಳಿದ್ರೆ ಒಂದು 5-6 ನಿಮಿಷ ಕುದಿಸಿದ್ರೆ ಸಾಕಾಗ್ತದೆ. ದೊಡ್ಡ ಇದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತದೆ. ಇದಕ್ಕೆ ಖಾರ ಪುಡಿ 1 ಚಮಚ. ನಿಮ್ಗೆ ಖಾರ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಹಾಕ್ಕೊಬೋದು. ಆಮೇಲೆ ಮನೆಯೊಳಗೆ ಮಾಡಿದ್ದು ಸಾಂಬಾರು ಪುಡಿ ಸ್ವಲ್ಪ ಹಾಕ್ಬೇಕು, ಭಾಳ ಹಾಕ್ಬಾರ್ದು. ಆಮೇಲೆ ಹಸಿ ಕೊಬ್ಬರಿ, ಇದನ್ನು ಹಿಂದಾಡೆ ಹಾಕಿದ್ರು ಬರ್ತದೆ. ಆದ್ರೆ ಕುದಿ ಮುಂದೆ ಹಾಕಿದ್ರೆ ಅದ್ರ ಟೇಸ್ಟ್ ಚಲೋ ಆಗ್ತದೆ. ಆಮೇಲೆ ಕೆಡೋದಿಲ್ಲ ಭಾಳ ತನ ಇಟ್ಟರೆ. ಈಗ ಕುದಿ ಮುಂದೆ 1-2 ಕುದಿಲಿಕ್ಕೆ ಹಸಿ ಕೊಬ್ಬರಿ ಹಾಕ್ಬೇಕು. ಹಸಿ ಕೊಬ್ಬರಿ ಬದಲಿ ಶೇಂಗಾ ಪುಡಿನೂ ಯೂಸ್ ಮಾಡ್ಲಿಕ್ಕೆ ಬರ್ತದೆ. ಹಸಿ ಕೊಬ್ಬರಿ ಹಾಕೀನಿ. ಮಸಾಲೆ ಅದು ಹುಡುಗ ತನಕ 1 ನಿಮಿಷ ಅಷ್ಟೇ ಕುದಿಸಿದ್ರೆ ಸಾಕು. ಈಗ ಆಗ್ಯದ, ಸ್ಟವ್ ಆಫ್ ಮಾಡ್ತೀನಿ. ಮೇಲೆ ಕೊತ್ತಂಬರಿ ಹಾಕಿದ್ರೆ ಪಲ್ಯ ತಯಾರಾಗ್ತದೆ. ಚಪಾತಿಗೆ, ಸಕ್ಕರೆಗೆ ಚಲೋ ಆಗ್ತದೆ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.